ಕೂಲರ್ ಸಿಕ್ತು. ಇವತ್ತು ನಾನು ನಮ್ಮನೆಗೆ ತಗೊಂಡೋಗ್ಬಿಡ್ತೀನಿ. ಇಲ್ಲ ನಪ್ಪವ್ರೆ, ನಮ್ಮೊಟ್ಟಿಗೆ ತಗೊಂಡು ಹೋಗ್ತೀನಿ. ಗೌಡ್ರೆ ಇವತ್ತು ನಮ್ಮನೆಗೆ ಬೇಡ, ನಮ್ಮೊಟ್ಟಿಗೆ. ಗೌಡ್ರೆ ನಮ್ಮನೆಗೆ. ಯಾರೇ ಅದು ನೈಟ್ನಲ್ಲಿ ಮನೆ ಮುಂದೆ ಡಿಸ್ಟರ್ಬ್ ಮಾಡೋದು ನಿಮಗೆ? ನನ್ನ ಮಗನ ಹೆಸರೇನು? ಸಂಸ್ಕಾರ ಅದು ಇಲ್ವಾ? ಮೇಷ್ಟ್ರೆ, ನಮ್ಗೊಂದು ಸಮಸ್ಯೆ ಆಗ್ಬಿಟ್ಟದೆ. ಕಮ್ ಟು ದ ಪಾಯಿಂಟ್. ನಮ್ಗ ಒಂದು ಕೂಲರ್ ಸಿಕ್ಕದೆ. ಈಗ ಇದನ್ನ ಯಾರ ಹಟ್ಟಿಲಿ ಇಟ್ಕೋಬೇಕು? ಅದು ಈಸಿ ಸೊಲ್ಯೂಷನ್. ಒಂದಿನ ನಿನ್ ಮನೇಲಿ ಇಟ್ಕೋ, ಒಂದಿನ ಅವ್ರ ಮನೇಲಿ ಇಟ್ಕೊಳ್ಳಿ. ಈಗ ಮೊದ್ಲು ಯಾರ ಹಟ್ಟಿಲಿ ಇಟ್ಕೋಬೇಕು? ನಿಮ್ಮಿಬ್ಬರಿನಲ್ಲಿ ದೊಡ್ಡವನು ಯಾರಪ್ಪ? ನಾನೇ. ನಿನ್ ಮನೇಲಿ ಇಟ್ಕೋ. ಗೆಟ್ ಲಾಸ್, ಗುಡ್ ನೈಟ್. ತಗೊಂಡೋಗ್ರಪ್ಪ. ಒಂದಮ್ಮ ಇರ್ಮ ವರ. ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ. ಈ ತಣ್ಣಗಿರೋ ಗಾಳಿ ತಕ್ಕತ್ತಾ ಇದ್ರೆ ಜೀವನದಲ್ಲಿ ಖುಷಿಯನ್ನ ತುತ್ತ ತುದಿಗೆ ಹೋಗಿ ನಿಂತು ಬಿಟ್ಟಂಗ ಆಯ್ತದೆ. ಆಮೇಲೆ ಪುಟ್ಮಲಿ ಬೊಮ್ಮೆ ಸೆಕೆ ಅಂತಿದಲ್ಲ, ಕೂಲರ್ ತಂದಿಟ್ಟಿ ನೋಡು ಬಾ. ಆಮೇಲೆ ಪುಟ್ಮಲಿ ಸೆಕೆ ಅಂತಿದಲ್ಲ ನೋಡು, ಕೂಲರ್ ತಂದಿಟ್ಟಿನಿ. ಇದರಿಂದ ನಿನ್ ಸೆಕೆನೆಲ್ಲ ಹೋಗುತ್ತಾ? ಈ ಓಲ್ಡ್ ಗಾಳಿಗೆ ನನ್ನ ಮರ್ತ್ಬಿಡ್ತೀನಿ ಅನ್ಸುತ್ತೆ. ಓಲ್ಡ್ ಗಾಳಿ ಅಲ್ಲ ಕಮ್ಮೆ, ಕೋಲ್ಡ್ ಗಾಳಿ ಹಿಡಿದ್ರೆ ಜಾಡ. ಆಮೇಲೆ ಪುಟ್ಮಲಿ ಆ ಜಾಡ ಆದ್ಮೇಲೆ ಇಡೀ ಕೂಲರ್ ತಂದಿಟ್ಟಿನೆಲ್ಲ ಆ ಖುಷಿಗೆ ಔಷಧಿ ದಂಡಕ್ಕೆ ಬೊಮ್ಮೆ. ಹೋಗಿ ಬಮ್ಮಣ್ಣ, ನಂಗೆ ನಾಚಿಕೆ ಆಯ್ತಾನೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾಚಿಗಳದು ಬಿಟ್ಟಿಲ್ಲ ನೋಡು ಬೊಮ್ಮೆ. ಹೋಗಿ ಬಮ್ಮಣ್ಣ, ನಂಗೆ ಬರಲ್ಲ. ನೋಡುಗ ಚಿಕ್ಕಿ. ಆಮೇಲೆ ಪುಟ್ಮಲಿ ಬೊಮ್ಮೆ, ನಿನ್ನ ಕಾಶ್ಮೀರದಲ್ಲಿ ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗಿ ಬಮ್ಮಣ್ಣ, ನಂಗೆ ನಾಚಿಕೆ ಆಯ್ತಾನೆ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಅಡ ಉಮ್ಮತ್ತರು ಮಿಳ್ಳೆ, ನಿನ್ನ ಅಡಗಮ್ಮನಲ್ಲಿ ತಾನೇ ಮನ್ಕಳಕ್ಕೆ ಹೇಳಿದ್ದು. ನಾನು ಅಲ್ಲೇ ಮಲಗಿದ್ದೆ ಗೌಡ್ರೆ. ಅಲ್ಲಿ ಸಖತ್ತು ಸೆಕೆ, ಹೆಂಗು ಈ ಕೂಲರ್ ತಂದಿದಿರಲ್ಲ, ನಾನು ಇಲ್ಲೇ ಮಲ್ಕತ್ತೀನಿ. ಯಾಕೆ ಬಂದ್ಬಿಡಪ್ಪ ನಮ್ಮ ಮಡ್ಲಲ್ಲಿ ಮನಿಕ. ಮಲ್ಕೊಂಡ್ರೆ ತಪ್ಪೇನೋ? ಹೆಂಗ್ ಇವ್ರು ನಮ್ಮ ಅತ್ತಿಯವ ಅಂದ್ಮೇಲೆ ನೀವು ನಮ್ಮ ಅಣ್ಣ ತಾನೆ, ಇಬ್ರು ನಮ್ಮ ಅಪ್ಪ ಅಮ್ಮ ಇದ್ದಂಗೆ ನಾನು ಇಲ್ಲೇ ಮಲ್ಕೋತೀನಿ. ಸರಿಯಾಗಿ ಹೇಳ್ದೆ ರಾಜು, ನೀನ್ ಇಲ್ಲೇ ಮಲ್ಕೋಪ. ಅಯ್ಯೋ ತಟ್ಕೊಡ್ತದೆ, ನಿನ್ಗೆ ಇದೆಲ್ಲ ಗೊತ್ತಿಲ್ಲ, ಸುಮ್ಮನೆ ರಮ್ಮೆ. ಅಡ ಉಮ್ಮತ್ತರು ಮಿಳ್ಳೆ, ಅಡಗಮ್ಮನಲ್ಲಿ ಮನಿಕ, ಇಲ್ಲ ಅಂದ್ರೆ ವರಾಂಡದಲ್ಲಿ ಮನಿಕ. ಬಾಮಣ್ಣ, ವರಾಂಡದಲ್ಲಿ ಬೇಡ, ಸಾನಿ ಸೊಳ್ಳೆಗಳವೆ. ರಾಜು, ಬೇಕಾದ್ರೆ ನಮ್ ಕ್ವಾಣಲಿ ಕಿಟಕಿ ಬಾಕಲ್ ತಗ ಮಲ್ಕೋ. ಆಮೇಲೆ ಪುಟ್ಮಲಿ, ಅದು ನಮ್ಮ ಪ್ರೈವೇಟ್ ರೂಮ್ ಕಮ್ಮೆ, ಅಲ್ಲಿ ಇಂಥವ್ರನ್ನೆಲ್ಲ ಮನಗಿಸ್ಬಾರ್ದು. ಗೌಡ್ರೆ, ಅದಕ್ಕೆ ಊರಲ್ಲಿ ಇಲ್ದ ಹೋದಾಗ ನಾನು ನೀನು ಅಲ್ಲೇ ತಾನೇ ಮಲಗಿದ್ದು. ಆವಾಗ ನೀವು ಹೋಗಿ ಮನೆ ಕೂಡ ಕತ್ಕೊಂಡು ಉಪಕತೆ ರೆಡಿ ಮಾಡ್ಕೊಂಡು ಬಿಡ್ತಾನೆ. ಬರೀ ಕತೆ ಗೌಡ್ರೆ ನಮ್ದು, ನಿಮ್ದು ಜೀವನ. ಬಾಬಣ್ಣ, ಅದೇನು ಉಪ್ಕತೆ ಅಂತ ನನ್ಗೊಸಿ ಹೇಳಿ. ಆಮೇಲೆ ಪುಟ್ಮಲಿ, ಈಗ ಉಪಕತೆ ಹೇಳೋ ಟೈಮ್ ಅಲ್ಲ ಕಮ್ಮೆ, ಪ್ರೇಮ ಕತೆ ಹೇಳೋ ಟೈಮು. ಸುರೇ ಯಾರು ಅಂತ ನೋಡೋ. ಬನ್ನಿ. ನಾನು ಯಾರ ಮನೆಗೆ ಬಂದೆ? ಜಾನಿ ಮನೆನೇ. ಜಾನಿ, ನಲಾಯಕು ನಲಾಯಕು. ನಾನೇ ದೇವನ? ಯಾಕೆ ಹಾಗೆ ಎಲ್ರು ಕಿತ್ಕೊಡ್ರಿ? ಏನ್ ನಡೀತಾ ಇದೆ ಇಲ್ಲಿ? ಈ ಚಡ್ಡಿ ಬನೇನೋ ಅವ್ನ ತಂಗಿ ಜೊತೆ ಮಲ್ಕೊಂಡಿದ್ದಾನೆ. ಓಕೆ, ನೀನ್ ಯಾಕೆ ಇವ್ರ ಜೊತೆ ಮಲ್ಕೊಂಡಿದ್ಯಾ? ಚಿಕ್ಕಪ್ಪ, ಅದು ನನಗೆ ನಿದ್ದೆಲಿ ತೆವಳೋ ಕಾಯಿಲೆ ಇದೆ. ತೆವಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಿನ್ ಕಾಯಿಲೆ ಇದೆ, ಓಕೆ. ಅದು ಈ ಹುಡುಗಿ ನನ್ನ ದುಶ್ಮನ್. ಇವಳಿಗೆ ಏನಾಗಿದೆ? ಸೊಸೆ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅದು ಅದು ನಂಗೂ ನಿದ್ದೆಲಿ ತೆಳ್ಕೊಂಬರೋ ಕಾಯಿಲೆ ಇದೆ ಮಾವ. ನಿದ್ದೆಲಿ ನಡೆಯೋದನ್ನ ಕೇಳಿದೀನಿ, ಇದೇನು ನಿಮ್ಗಿಬ್ರಿಗೂ ತೆವಳ್ಕೊಂಡು ಬರೋ ಕಾಯಿಲೆ ಇದೆ? ಏ ಹುಡುಗಿ, ನೀನ್ ಹೇಗೆ ಇಲ್ಲಿಗೆ ಬಂದೆ? ಅಂಕಲ್, ನಂಗೂ ಸೇಮ್ ಪ್ರಾಬ್ಲಮ್. ನಾನು ಮನೇಲೆ ಮಲ್ಕೊಂಡಿದ್ದೆ. ಇಲ್ಲಿ ಯಾವಾಗ ತೆಳ್ಕೊಂಬಂದು ಮಲ್ಕೊಂಡು ನನಗೆ ಗೊತ್ತಿಲ್ಲ. ಏ ಚಡ್ಡಿ ಬನಿಯನ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಎಲ್ರಿಗೂ ಅದಾದ ಅಂದ್ಮೇಲೆ ನನಗೂ ಅದಾದೆ. ನಾನು ತಳ್ಕೊಂಡ್ ಬಂದು ಮಲ್ಕೊಂಬಿಟ್ಟಿನಿ. ಐ ಲೈಕ್ ಇಟ್. ಈ ನಿದ್ದೆಯಲ್ಲಿ ತೆಳ್ಕೊಂಡು ಬರುವ ಕಾಯಿಲೆ ನನಗೆ ಗೊತ್ತೇ ಇರ್ಲಿಲ್ಲಲ್ಲ ಮರ್ರೆ. ಈಗ ಗೊತ್ತಾಯ್ತಲ್ಲ, ಸುಮ್ಮನೆ ಮಲ್ಗಲೇ.
ಸೊಸೆ ನೀನು ಹೋಗಿ ಅವನ ಪಕ್ಕ ಮಲ್ಕೋ. ನನ್ನ ಬಾಬಣ್ಣ ಬಿಟ್ಟು ಎಲ್ಲೂ ಬರಲ್ಲ ನೀ. ಬಾಬಣ್ಣನ ಅದೆಲ್ಲ ಬೇಡ, ನೀನು ಹೋಗಿ ನನ್ನ ಮಗನ ಪಕ್ಕನೇ ಮಲ್ಕೋಬೇಕು. ನೀವಿಬ್ರು ಹೋಗಿ ನಿಮ್ಮ ಮನೇಲೆ ಮಲ್ಕೊಳ್ಳಿ. ಚಿಕ್ಕಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಹೊರಗಡೆ ತುಂಬಾ ಶೆಕೆ ಇದೆ, ಕೂಲರು ನನ್ನೊಬ್ಬನ ಮನೇಲೇ ಇದೆ, ಅದಕ್ಕೆ ಎಲ್ಲರೂ ಸಾಮೂಹಿಕವಾಗಿ ಮಲ್ಗಿದ್ದೀವಿ. ಇವತ್ತೊಂದು ದಿವಸ ಹೀಗೆ ಇರ್ಲಿ ಬಿಡಿ. ಸರಿ ಸರಿ, ಇವತ್ತು ಮಲ್ಗಿ, ನಾಳೆ ನಿಮ್ಮ ಮನೇಲೆ ಮಲ್ಕೋಬೇಕು. ಅಂದ್ರೆ ನಾಳೆನೂ ನೀವು ಇಲ್ಲೇ ಇರ್ತೀರಾ? ಏನೋ ಈಗಷ್ಟೇ ಬಂದಿದ್ದೀನಿ, ಆಗಲೇ ಕಳ್ಸೋಕೆ ನೋಡ್ತಾ ಇದೀಯಾ? ಇದನ್ನ ನೀನು ನನ್ನ ನೋಡ್ಕೊಳ್ಳೋ ರೀತಿ? ಹೀಗೆಲ್ಲ ಮಾಡಿದ್ರೆ ನನ್ನ ಆಸ್ತಿಲಿ ಬಿಡಿ ಕಾಸು ನೀನು ಕೊಡಲ್ಲ. ಚಿಕ್ಕಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ನೀವು ಎಷ್ಟು ದಿನ ಬೇಕಾದ್ರೂ ಇಲ್ಲೇ ಇರಿ. ಈಗ ಸದ್ಯಕ್ಕೆ ಮಲ್ಗೆ. ಮೊದಲು ನೀವು ಸರಿಯಾಗಿ ಮಲ್ಗಿ. ಸೊಸೆ, ನೀನು ಹೋಗಿ ನನ್ನ ಮಗನ ಪಕ್ಕ ಮಲ್ಕಮ್ಮ. ಹುಡುಗೆ, ನೀನು ಹೋಗಿ ಅವನ ಪಕ್ಕ ಬಿದ್ಕೋ. ಇದು ಸರಿ. ಅಣ್ಣಯ್ಯಪ್ಪನವ್ರು ಚಿಕ್ಕಪ್ಪ ಇಲ್ಲಿಗೆ ಬಂದಿದ್ರಿಂದ ನಾನು ಮಧುರವ್ರ ಗಂಡಲ್ ಮಲಗಂಗಾಯ್ತು. ಶಂಕರೇಶ್ವರ, ಬ್ಯಾಸ್ಕ ಕಳಿಯ ಗಂಟ ಅವ್ರು ಇಲ್ಲೇರಂಗ್ ಮಾಡ್ಬಿಡಪ್ಪ. ಮೇಷ್ಟ್ರೆ, ಯಾನ ಇದು ಇನ್ಸ್ಪೆಕ್ಟರ್ ಜೊತೆ ಬಂದ್ಬಿಟ್ಟಿದ್ದೀರಿ? ಅದೇಮ್ಮ ನಮ್ಮನೆ ಕೂಲರ್ ಕಲ್ತನ ಆಗಿದಲ್ಲ, ಅದನ್ನ ಇವ್ರು ಚರ್ಚಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮಟ್ಟಿ ಕೂಲರ್ ಇನ್ನೂ ಸಿಕ್ಕಲ್ವಾ? ಸಿಕ್ಕಿದ್ರೆ ಯಾಕಮ್ಮ ಇವ್ರ ಜೊತೆ ಓಡಾಡ್ತಾ ಇದ್ದೀನಿ? ಗೌಡ್ರೆ, ಈ ಕೂಲರ್ನ ನೀವು ಎಲ್ಲಿ ತಗೊಂಡ್ರಿ? ನಾನ್ ತಗೊಳ್ಳಿಲ್ಲ ಮೇಷ್ಟ್ರೆ, ಅಣ್ಣಯ್ಯಪ್ಪನವ್ರು ದುಡ್ಡು ಕೊಟ್ಟಿದ್ವಿ, ಅವ್ರು ತಂದು ಕೊಟ್ರು. ಬಾಯ್ ಗೌಡ್ರೆ, ದುಡ್ಡು ಯಾರೇ ಕೊಡ್ಲಿ, ಎಲ್ಲಿಂದ ತಂದದ್ದಂದಳಿ ಕೇಳ್ಕೋಬೇಡ್ದ ಮರ್ರ. ಅದ್ರ ಅವಶ್ಯಕತೆ ನನಗಿಲ್ಲ ಇನ್ಸ್ಪೆಕ್ಟ್ರೆ, ಅಟ್ಟಿ ಕೂಲರ್ ಬಂತಲ್ಲ ಅಷ್ಟೇ ಸಾಕು. ಬಾಯ್ ಗೌಡ್ರೆ, ನಿಮ್ಮನೆ ಕೂಲರು ಮೇಷ್ಟ್ರು ಕೂಲರು ಒಂದೇ ನಮ್ನಿ ಇತ್ತಂದಳಿ ಮೇಷ್ಟ್ರು ಹೇಳ್ತಿದ್ರು, ನೀವೆಂತ ಹೇಳ್ತೀರಿ? ಅದೆಲ್ಲ ನಾ ಹೆಂಗ್ ವಿಚಾರಿಸಕತ್ತು ಇನ್ಸ್ಪೆಕ್ಟ್ರೆ? ಕೂಲರು ಅಂದಮೇಲೆ ಒಂದೇ ತರ ಇರ್ತಾವಪ್ಪ. ಕರೆಕ್ಟ್. ಆದ್ರೆ ಈ ಕೂಲರ್ ತಗೊಂಡದಕ್ಕೆ ನಿಮ್ಮ ಹತ್ರ ಎಂತಾರು ಬಿಲ್ ಇತ್ತಾ? ಗುಡ್ ಕ್ವೆಶ್ಚನ್. ನೋಡಿ ಇನ್ಸ್ಪೆಕ್ಟ್ರೆ, ಕೇಳುವುದಕ್ಕೂ ಇದು ಸಮಯ ಅಲ್ಲ. ನಿಮ್ಗೆ ಏನೇ ಅನುಮಾನ ಇದ್ರು ಅಣ್ಣಯ್ಯಪ್ಪ ನೋಡ್ಕೊಂಡು ಬಗೆಹರಿಸ್ಕೊಳ್ಳಿ. ಅಲ್ಲೂ ಆಗ್ಲಿಲ್ವಾ, ಚಾಮಯ್ಯ ಮೇಷ್ಟ್ರು ತಾವು ಟ್ಯೂಷನ್ಗೆ ಸೇರ್ಕೊಳ್ಳಿ, ಅವ್ರು ಬಗೆಹರಿಸ್ತಾರೆ. ನಿನ್ನೆ ರಾತ್ರಿ ಸಖತ್ ಮಜಾ ಇತ್ತು. ಎಲ್ಲ ನಮ್ಮ ಚಿಕ್ಕಪ್ಪ ಬಂದಿದ್ರಿಂದ. ಅವ್ರು ಬರ್ದೇ ಹೋಗಿದ್ದಿದ್ರೆ ನಾನು ಪುಟ್ಟಮಲ್ಲಿಯವ್ರ ಪಕ್ಕ ಮಲಗೋ ಅವಕಾಶನೇ ಸಿಕ್ತಿರ್ಲಿಲ್ಲ. ಬಾಯ್ ಜೋದಿಯವ್ರೆ, ನೀವು ಇಲ್ಲೇ ಸಿಕ್ಕದ್ದು ಬಾರಿ ಒಳ್ಳೆ ಆಯ್ತು ಮರ್ರೆ. ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ನ ಕೂಲರ್ ಕೊಟ್ಬಿಡಪ್ಪ, ನಾವು ಹೋಗ್ಬಿಡ್ತೀವಿ. ನಿಮ್ ಕೂಲರ್ ನನ್ಗೇನ್ರಿ ಗೊತ್ತು? ಯಾರು ತಗೊಂಡೋಗಿದಾರ ಅವ್ರನ್ನ ಕೇಳಿ. ನಮ್ಮಿಬ್ಬರಿಗೂ ನಿಮ್ಮ ಮೇಲೆ ಅನುಮಾನ ಇತ್ತು, ಅದನ್ನ ನೀವು ತಗೊಂಡದ್ದೇ ಆದ್ರೆ ಎಲ್ಲಿಂದ ತಗೊಂಡದಂದಳಿ ಹೇಳಿ ಕಾಂಬ. ಗುಡ್ ಕ್ವೆಶ್ಚನ್. ಅದು ನಾನು ಲಂಡನ್ ನಿಂದ ಇವನಿಗೆ ಅಂತ ಕಳ್ಸಿದ್ದ. ನನ್ನ ಮಗನ ಮೇಲೆ ನೀವು ಕಳ್ಳತನದ ಆರೋಪ ಹೊರಿಸ್ತಾ ಇದ್ದೀರಾ. ಇವನನ್ನ ನೀವು ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು? 100 ಕೋಟಿ ಆಸ್ತಿಗಳ ಒಡೆಯ. 100 ಕೋಟಿ? ಅದೆಲ್ಲ ಹೆಂಗೆ? ಅದು ಹೆಂಗೆ ಅಂದ್ರೆ, ನಮ್ಮ ವಂಶಕ್ಕೆಲ್ಲ ಇರೋದು ಇವನು ಒಬ್ಬನೇ ಗಂಡು. ನಾನು ಎಲ್ಲ ಆಸ್ತಿನ ಇವನ ಹೆಸರಿಗೆ ಬರಿತಾ ಇದ್ದೀನಿ. ನೀವು ನನ್ನ ಮಗನ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರೆ ನಾನು ಈಗಲೇ ಮಿನಿಸ್ಟರಿಗೆ ಫೋನ್ ಮಾಡಿ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ಹಂಗೊಂದು ಮಾಡ್ಬೇಡಿ ಮರ್ರೆ. ಬನ್ನಿ ಹಾಪ. ನನ್ನ ಕೂಲರು ಕೂಲರ್ ಅದನ್ನ ಕಾಳಿ ಕರ್ಕಮ್ಮ ಮರ್ರೆ, ಬನ್ನಿ ಹಾಪ. ನಿಮ್ಗೆಲ್ಲ ನನ್ನ ಮಗನ ಹೆಸರೇನು? ಸಂಸ್ಕಾರ. ಅದಿಲ್ವಾ? ಅದನ್ನ ಆಚೆ ಬದಿ ಕಡ್ಕಮ್ಮ ಬನ್ನಿ. ಈಗ ಹಾಪ. ಇದು ಕೂಲರು. ಹಾಪ ಮರ್ರೆ. ಯಾರನ್ನಾದ್ರೂ ಆಟ ಆಡಿಸ್ಬೇಕಲ್ಲ. ಚೈಲ್ಡ್ಹುಡ್ ಡೇಸ್ ನ ನೆನ್ಸ್ಕೊತಿದ್ರೆ ಮತ್ತೆ ಯಾಕೆ ಆ ದಿನಗಳಿಗೆ ಹೋಗ್ಬಾರ್ದು ಅನ್ನಿಸ್ತಿದೆ. ಈಗ ತುಂಟಾಟ ಹೆಂಗ್ ಮಾಡೋದು?